ನಗುಮುಖದ ಹಿಂದಿದೆ ನೋವಿನ ಕತೆ. ಹಗ್ ಮಾಡಿ ಸಮಾಧಾನ ಮಾಡಿದ ರಚಿತಾ. ನನಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿಲ್ಲ, ಕಣ್ಣೀರಿಟ್ಟ ನಿರಂಜನ್ ದೇಶಪಾಂಡೆ. ನಗಿಸುವವನ ಕುಟುಂಬದಲ್ಲಿ ಎಲ್ಲರೂ ದೂರ ದೂರ. ಎಸ್, ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ನಿರೂಪಕ ನಿರಂಜನ್ ದೇಶಪಾಂಡೆಗೆ ಸರ್ಪ್ರೈಸ್ ಅನ್ನ ನೀಡಲಾಗಿದೆ. ಎಲ್ಲರನ್ನ ನಗಿಸುವ ಅಲೆಯಲ್ಲಿ ತೇಲಾಡಿಸುವ ನಿರಂಜನ್ ಮತ್ತು ಅವರ ಪತ್ನಿ ಯಶಸ್ವಿನಿ ಅವರ ಬದುಕಿಗೆ ಹುಲಿ ಕಾರ್ತಿಕ್ ಮತ್ತು ಧನ್ಯಶ್ರೀ ಕನ್ನಡಿಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಯಶಸ್ವಿನಿ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದು ಕ್ರೇಜಿ ಸ್ಟಾರ್ ಮೇಲೆ ಫುಲ್ ಲವ್ ಆಗಿದೆ ಅಂತ ಹೇಳುವ ಮೂಲಕ ನಿರಂಜನ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಎಸ್, ಜೀ ಕನ್ನಡ ವಾಹಿನಿಯ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ಎಂಟರ್ಟೈನ್ಮೆಂಟ್ ರೌಂಡ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಡ್ಯಾನ್ಸ್, ಸ್ಕ್ರಿಪ್ಟ್ ಮೂಲಕ ಬ್ಯಾಚುಲರ್ಸ್ ಮತ್ತು ಏಂಜಲ್ಸ್ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ. ಇದೇ ಸಂದರ್ಭದಲ್ಲಿ ನಿರೂಪಕ ನಿರಂಜನ್ ದೇಶಪಾಂಡೆ ಮತ್ತು ಅವರ ಪತ್ನಿ ಯಶಸ್ವಿನಿ ಅವರಂತೆ ಗೆಟಪ್ ಹಾಕಿಕೊಂಡು ಹುಲಿ ಕಾರ್ತಿಕ್ ಮತ್ತು ಧನ್ಯಶ್ರೀ ಅವರ ಬದುಕಿಗೆ ಕನ್ನಡಿಯಾಗಿದ್ದಾರೆ. ಇನ್ನು ವೇದಿಕೆಗೆ ಯಶಸ್ವಿನಿ ಎಂಟ್ರಿ ಕೊಟ್ಟು ನಿರಂಜನ್ಗೆ ಸರ್ಪ್ರೈಸ್ ಅನ್ನು ನೀಡಿದ್ದಾರೆ. ತರಲೆ ತುಂಟಾಟದ ಜೊತೆಗೆ ನಿರಂಜನ್ರನ್ನ ಕ್ರೇಜಿ ಸ್ಟಾರ್ ಹಾಡಿ ಹೊಗಳಿದ್ದಾರೆ. ಈ ಸಂದರ್ಭದಲ್ಲಿ ಕ್ರೇಜಿ ಸ್ಟಾರ್ ಮೇಲೆ ಲವ್ ಆಗಿದೆ ಅಂದಿದ್ದಾರೆ ಯಶಸ್ವಿನಿ ದೇಶಪಾಂಡೆ. ನಿರಂಜನ್ಗೆ ನನ್ನನ್ನ ಕೊಟ್ಟು ಮದುವೆ ಮಾಡುವುದಿಲ್ಲ ಅಂದಿದ್ರು. ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಗೆ ಬಂದ ಯಶಸ್ವಿನಿ, ನಾನು ಈ ತರಹ ಇರೋದಕ್ಕೆ ಕಾರಣನೇ ನೀನು. ಯಾಕಂದ್ರೆ ಅಷ್ಟು ಚೆನ್ನಾಗಿ ನೀನು ನನ್ನನ್ನ ನೋಡ್ಕೊಳ್ತಾ ಇದ್ದೀಯಾ, ಅದಕ್ಕೆ ತುಂಬಾ ಥ್ಯಾಂಕ್ಸ್. ನಿರಂಜನ್ ನನ್ನ ಅಮ್ಮನನ್ನ ಒಪ್ಪಿಸೋದಕ್ಕೆ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ನಿರಂಜನ್ಗೆ ನನ್ನ ಕೊಟ್ಟು ಮದುವೆ ಮಾಡೋದಿಲ್ಲ ಅಂತ ನನ್ನ ಅಪ್ಪ ಬರಿಗಾಲಿನಲ್ಲಿ ಕಾಂಪೌಂಡ್ ಹಾರಿಕೊಂಡು ಬೇರೆ ಊರಿಗೆ ನನ್ನನ್ನ ಕರೆದುಕೊಂಡು ಹೋಗ್ಬಿಟ್ಟಿದ್ರು. ನಮ್ಮ ಪ್ರೀತಿ ಸ್ಟ್ರಾಂಗ್ ಆಗಿದ್ದಕ್ಕೆ ಏನೇ ಆಗ್ಲಿ, ಎಷ್ಟೇ ಕಷ್ಟ ಬರ್ಲಿ, ತಂದೆ ತಾಯಿಯನ್ನ ಒಪ್ಪಿಸಿ ಮದುವೆ ಆಗೋಣ, ಅವರ ಬ್ಲೆಸ್ಸಿಂಗ್ಸ್ ಇಲ್ಲದೆ ಮದುವೆ ಆಗೋದು ತುಂಬಾ ತಪ್ಪು ಅಂತ ಹೇಳಿ ನಾವಿಬ್ರು ತುಂಬಾ ಸ್ಟ್ರಾಂಗ್ ಆಗಿ ನಿಂತುಕೊಂಡಿದ್ವಿ ಅಂತ ಯಶಸ್ವಿನಿ ಹೇಳಿದ್ದಾರೆ. ಕ್ರೇಜಿ ಸ್ಟಾರ್ ಮೇಲೆ ಲವ್ ಆಗಿದೆ. ಮದುವೆಯ ನಂತರ ಗಂಡ ಹೇಗೆ ನೋಡಿಕೊಳ್ತಾನೆ ಅಥವಾ ಅತ್ತೆ ಮನೆಯಲ್ಲಿ ಹೇಗೆ ಇರುತ್ತೀವಿ ಅಂತ ತುಂಬಾ ಹೆದರಿಕೆ ಇರುತ್ತೆ. ಆದ್ರೆ ನನಗೆ ನನ್ನ ಗಂಡ ಎರಡನೇ ತಾಯಿ ತರ. ತಂದೆ ತಾಯಿ, ಬ್ರದರ್, ಬೆಸ್ಟ್ ಫ್ರೆಂಡ್, ಬಾಯ್ ಫ್ರೆಂಡ್, ಗಂಡ ನನಗೆ ಕಂಪ್ಲೀಟ್ ಪ್ಯಾಕೇಜ್ ಆಗಿ ಸಿಕ್ಕಿರುವ ಒಂದು ಚಿನ್ನ, ಡೈಮಂಡ್ ಅಂತ ನನಗೆ ಕ್ರೇಜಿ ಸ್ಟಾರ್ ಮೇಲೆ ಫುಲ್ ಲವ್ ಆಗ್ಬಿಟ್ಟಿದೆ ಅಂದಿದ್ದಾರೆ ಯಶಸ್ವಿನಿ. ಪತ್ನಿಯ ಈ ಮಾತಿಗೆ ನಿರಂಜನ್ ಶಾಕ್ ಆಗಿದ್ದಾರೆ. ಇದೊಂದು ತಮಾಷೆಯ ಎಪಿಸೋಡ್ ಆಗಿತ್ತು. ನಿರಂಜನ್ರನ್ನ ಹಾಡಿ ಹೊಗಳಿದ ಕ್ರೇಜಿ ಸ್ಟಾರ್. ಮುಂದುವರೆದು ನಾನೊಂದು ಹೇಳ್ತೀನಿ. ನಾವಿಲ್ಲಿ ಕೂತಿರುವ ಅಷ್ಟು ಜನ ಟಿವಿಯಲ್ಲಿ ಮೆರೆಯುತ್ತಿದ್ದೀವಿ. ನಮ್ಮನ್ನ ಯಾರಾದರೂ ಹೊಗಳ್ತಾ ಇದ್ದಾರೆ ಅಂದ್ರೆ ಅದು ಈ ಆಂಕರ್ನಿಂದಲೇ. ಅವನು 24 ಗಂಟೆ ಅಲ್ಲಿ ನಿಂತ್ಕೊಂಡು ಮುಖದಲ್ಲಿ ಬೇಸರ ತೋರಿಸದೆ ನಮ್ಮ ಮುಖದಲ್ಲಿ ನಗು ತರಿಸೋದಕ್ಕೆ ನಮ್ಮನ್ನ ಹೊಗಳಿ ಚಪ್ಪಾಳೆ ಬರೋ ತರಹ ಮಾಡೋದೇ ಆಂಕರ್. ಯಾಕಂದ್ರೆ ನಿನ್ನ ಜೀವನ ಶುರುವಾಗಿದ್ದೇ ನೋವಿನಿಂದ. ನೋವಿದ್ದ ಕಡೆ ಸಕ್ಸಸ್ ಇದ್ದೇ ಇರುತ್ತೆ. ಅದನ್ನ ನೀನು ಅಚೀವ್ ಮಾಡಿದ್ದೀಯಾ. ನೀವಿಬ್ರು ಚೆನ್ನಾಗಿರೋದು ಯಾಕಂದ್ರೆ ಲವ್ಗಾಗಿ ನೀವಿಬ್ರು ತುಂಬಾ ಫೈಟ್ ಮಾಡಿದ್ದೀರಿ. ಅದಕ್ಕೆ ಇವತ್ತಿಗೂ ನಿಮ್ಮಲ್ಲಿ ಪ್ರೀತಿ ಉಳಿದುಕೊಂಡಿರೋದು. ನಿನ್ನ ಜರ್ನಿಗೆ ಹ್ಯಾಟ್ಸ್ ಆಫ್ ಅಂತ ನಿರಂಜನ್ ದೇಶಪಾಂಡೆಯನ್ನ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಹಾಡಿ ಹೊಗಳಿದ್ದಾರೆ. ನಿರೂಪಕ ನಿರಂಜನ್ ದೇಶಪಾಂಡೆ ಅವರ ಬದುಕಿನಲ್ಲಿರುವ ನೋವನ್ನ ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ರವಿಚಂದ್ರನ್ ಹೊರತೆಗೆದಿದ್ದಾರೆ. ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳಿಕೊಂಡ ನಿರಂಜನ್ ತಮ್ಮ ಬಾಲ್ಯದಲ್ಲಿನ ಕಷ್ಟಗಳನ್ನ ಹಂಚಿಕೊಂಡಿದ್ದಾರೆ. ನಿರಂಜನ್ ಬದುಕಿನ ಕಥೆ ಕೇಳಿ ಎಲ್ಲರೂ ಅತ್ತಿದ್ದಾರೆ. ನಟ ಮತ್ತು ನಿರೂಪಕ ನಿರಂಜನ್ ದೇಶಪಾಂಡೆ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವ ವಿಚಾರ. ನಗಿಸುವವರ ನಗುವಿನ ಹಿಂದೆ ನಗಲಾರದಷ್ಟು ನೋವಿರುತ್ತೆ ಅನ್ನೋ ಮಾತಿದೆ. ಅಂತೆಯೇ ನಿರೂಪಕ ನಿರಂಜನ್ ಬದುಕಿನಲ್ಲೂ ಅಂತ ನೋವಿದೆ. ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ರವಿಚಂದ್ರನ್ ಅದನ್ನ ಹೊರತೆಗೆದಿದ್ದಾರೆ. ರವಿಚಂದ್ರನ್ ಕೇಳಿದ್ರು, ನಿನ್ಗೆ ಕುಟುಂಬ ಇಲ್ವೇನೋ ಅನ್ನುವ ಒಂದೇ ಒಂದು ಪ್ರಶ್ನೆಗೆ ಉತ್ತರಿಸುತ್ತಾ ನಿರಂಜನ್ ಜೋರಾಗಿ ಅತ್ತಿದ್ದಾರೆ. ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಈ ವಾರ ಭರ್ಜರಿ ಬ್ಯಾಚುಲರ್ಸ್ 2 ಶೋನಲ್ಲಿ ಫ್ಯಾಮಿಲಿ ರೌಂಡ್ ಇದೆ. ಅಲ್ಲಿ ಎಲ್ಲಾ ಸ್ಪರ್ಧಿಗಳ ಪೋಷಕರು ಬಂದಿದ್ದಾರೆ. ನಾನು ಇವ್ರನ್ನೆಲ್ಲ ನೋಡುವಾಗ ಅಯ್ಯಯ್ಯೋ, ನನಗೆ ಇದೆಲ್ಲ ಸಿಕ್ಕಿಲ್ವಲ್ಲ ಅಂತ ಬೇಸರ ಆಗ್ತಾ ಇತ್ತು. ನಾನು ಚಿಕ್ಕವನಿರುವಾಗಲೇ ನಮ್ಮ ತಂದೆ ತಾಯಿ ಇಬ್ರು ಬೇರೆ ಆದ್ರು. ಆ ತಂದೆ ತಾಯಿ ಪ್ರೀತಿ ಹೇಗಿರುತ್ತೆ ಅಂತ ನಾನು ನೋಡಿನೇ ಇಲ್ಲ ಅಂತ ನಿರಂಜನ್ ದೇಶಪಾಂಡೆ ಹೇಳಿದ್ದಾರೆ. ನಾನು ಮತ್ತು ನನ್ನ ಹೆಂಡತಿ ಮಾತ್ರ ಜೊತೆಗಿದ್ದೀವಿ. ನನ್ನನ್ನ ಸಾಕು ಬೆಳೆಸಿದ್ದು ನನ್ನ ತಾಯಿಯೇ. ನಾನು 18ನೇ ವಯಸ್ಸಿಗೆ ತಾಯಿಯಿಂದಲೂ ದೂರ ಆದೆ. ನಾನು 2ನೇ ಕ್ಲಾಸ್ ಇರುವಾಗ ಪೋಷಕರು ಬೇರೆಯಾದರು. ನನಗೆ 18 ವರ್ಷ ಇದ್ದಾಗ ಫೇಸ್ಬುಕ್ ಮೂಲಕ ನನ್ನ ತಂದೆಯ ಬಗ್ಗೆ ತಿಳಿದುಕೊಂಡೆ. ಅವರು ಹುಬ್ಬಳ್ಳಿಯಲ್ಲಿದ್ದರು.
ಅಲ್ಲಿಗೆ ಹೋಗಿ ನಾನು ಅವರನ್ನ ಭೇಟಿಯಾದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಬೇರೆ ಬೇರೆ ಇದ್ದೀವಿ. ಅಪ್ಪ ಅಮ್ಮ ಬೇರೆಯಾಗಿದ್ದಾರೆ, ನಮ್ಮ ಅಕ್ಕನೂ ಸಪರೇಟ್ ಆಗಿದ್ದಾಳೆ, ನಾನು ಕೂಡ ಸಪರೇಟ್ ಆಗಿದ್ದೀನಿ. ನಮ್ಮ ಕುಟುಂಬದಲ್ಲಿ ಸದ್ಯಕ್ಕೆ ಒಟ್ಟಿಗೆ ಇರುವುದು ನಾನು ಮತ್ತು ನನ್ನ ಹೆಂಡತಿ ಮಾತ್ರ ಅಂತ ನಿರಂಜನ್ ದೇಶಪಾಂಡೆ ತಿಳಿಸಿದ್ದಾರೆ. ಹಳೆಯದನ್ನ ಕೆದಕೋದಕ್ಕೆ ಹೋಗಬೇಡ. ನಿರಂಜನ್ ಹೀಗೆ ಕುಟುಂಬದವರ ಬಗ್ಗೆ ಮಾತಾಡ್ತಾ ಇರುವಾಗಲೇ ಅವರ ತಂದೆ ವಿನಯ್ ಕುಮಾರ್ ದೇಶಪಾಂಡೆ ಅವರು ಕರೆ ಮಾಡಿದ್ರು. ತಂದೆಯ ಮಾತುಗಳನ್ನ ಕೇಳ್ತಾನೆ ನಿರಂಜನ್ ಭಾವುಕರಾದ್ರು. ನಿನ್ನ ಸಾಧನೆ ಕಂಡು ನಮಗೆ ಹೆಮ್ಮೆ ಆಗ್ತಾ ಇದೆ. ಹಳೆಯದನ್ನ ಕೆದಕೋದಕ್ಕೆ ಹೋಗ್ಬೇಡ ಮಗ, ಸಾಧನೆ ಮಾಡ್ತಾ ಹೋಗು. ಜೀ ಕನ್ನಡಕ್ಕೆ ಧನ್ಯವಾದಗಳು. ನೀನು ಖುಷಿಯಾಗಿದ್ರೆ ಅದೇ ನಮ್ಮ ಖುಷಿ. ನೋವನ್ನ ಮರೆತು ಎಲ್ಲರನ್ನ ನಗಿಸು. ಕುಟುಂಬ ಗ್ರೇಟ್ ಅಂತ ಹೇಳು ಎಂದು ನಿರಂಜನ್ ತಂದೆ ಹೇಳಿದ್ರು. ನಿನ್ನ ತರ ಬದುಕುವುದು ತುಂಬಾ ಕಷ್ಟ. ನಿನ್ನೊಳಗೆ ಎಷ್ಟೊಂದು ನೋವಿದೆ. ಅದನ್ನೆಲ್ಲ ಒಳಗೆ ಅಡಗಿಸಿಟ್ಟುಕೊಂಡು ಎಲ್ಲರನ್ನ ಲೀಲಾಜಾಲವಾಗಿ ನಗಿಸಿಕೊಂಡು ಇರ್ತೀಯ. ನಿನ್ನ ತರ ಬದುಕುವುದು ತುಂಬಾ ಕಷ್ಟ ಕಣೋ. ನಿನ್ನೊಳಗೆ ಇಷ್ಟೊಂದು ನೋವಿದೆ. ಈ ರೀತಿ ಬದುಕುವುದು ಸುಲಭ ಅಲ್ಲ. ಖುಷಿ ಇಲ್ಲದೆ ಇದ್ರೂ ಖುಷಿ ಇದೆ ಅಂತ ಹೇಳ್ಕೊಂಡು ಇರ್ತೀವಲ್ಲ, ಅದೇ ನಿಜವಾದ ಜೀವನ ಅಂತ ರವಿಚಂದ್ರನ್ ಹೇಳಿದ್ರು. ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ರಲ್ಲಿ ನಿರಂಜನ್ ತಮ್ಮ ಕುಟುಂಬದ ಸಮಸ್ಯೆಗಳನ್ನ ಬಹಿರಂಗಪಡಿಸಿದ್ದು ಹೀಗೆ. ಅವರ ತಂದೆ ತಾಯಿ ಅಕ್ಕ ಬೇರೆ ಬೇರೆ ವಾಸಿಸ್ತಾ ಇದ್ದಾರೆ ಅಂತ ಹೇಳಿದ್ರು. ಈ ನೋವನ್ನ ಮರೆಮಾಚಿ ನಗುವಿನ ಮುಖವಾಡವನ್ನ ಧರಿಸುವ ನಿರಂಜನ್ ಅವರನ್ನ ಕಂಡು ಇತ್ತ ರಚಿತಾರಾಮ್ ಸಾಂತ್ವನವನ್ನ ಹೇಳಿ ಹಗ್ ಮಾಡಿದ್ರು. ಅವರ ತಂದೆಯೊಂದಿಗಿನ ಫೋನ್ ಕರೆ ಮೂಲಕ ಮಾತನಾಡುವ ಅವಕಾಶವನ್ನು ಕೂಡ ಕಾರ್ಯಕ್ರಮ ಒದಗಿಸಿತ್ತು. ಅವರು ಆಂಕರಿಂಗ್ ಮಾಡುವ ಮೂಲಕ ಖ್ಯಾತಿಯನ್ನ ಪಡ್ಕೊಂಡ್ರು. ಅವರು ಹಲವು ರಿಯಾಲಿಟಿ ಶೋಗಳಲ್ಲಿ ಆಂಕರ್ ಆಗಿ ಗಮನವನ್ನ ಸೆಳೆದ್ರು. ಈಗ ಅವರು ಜೀ ಕನ್ನಡ ಭರ್ಜರಿ ಬ್ಯಾಚುಲರ್ಸ್ ಸೀಸನ್ 2 ಆಂಕರಿಂಗ್ ಮಾಡ್ತಿದ್ದಾರೆ. ಕಳೆದ ವಾರ ಫ್ಯಾಮಿಲಿ ವೀಕ್ ಆಗಿತ್ತು. ಆ ಸಂದರ್ಭದಲ್ಲಿ ಕುಟುಂಬದವರು ಬಂದು ಸ್ಪರ್ಧಿಗಳ ಜೊತೆ ಕಾಲವನ್ನ ಕಳೆದ್ರು, ಮೋಜು ಮಸ್ತಿ ಮಾಡಿದ್ರು. ಈ ವೇಳೆ ನಿರಂಜನ್ ತಮ್ಮ ನೋವನ್ನ ಹೇಳ್ಕೊಂಡ್ರು. ಆಗ ರಚಿತಾರಾಮ್ ಹಗ್ ಮಾಡಿ ಸಮಾಧಾನವನ್ನ ಮಾಡಿದ್ದಾರೆ. ನನ್ನ ಕಡೆ ಉಸಿರು ಇರುವವರೆಗೂ ಜೀವನ ಒಂದು ಸಲ ಸಿಗುತ್ತೆ, ಜೀವ ಒಂದು ಸಲ ಸಿಗುತ್ತೆ. ನಮ್ಮಿಂದ 4 ಜನ ನಗ್ತಾ ಇದ್ರೆ ಅವರ ನಗುವಿನಲ್ಲಿ ನನ್ನ ನಗುವನ್ನ ಕಾಣ್ತೀನಿ ಎನ್ನುವಾಗ ರಚಿತಾರಾಮ್ ಅವರು ಬಂದು ಭಾವುಕವಾಗಿ ಸಮಾಧಾನ ಮಾಡಿದ್ರು. ಆ ಬಳಿಕ ಎಲ್ಲರೂ ಬಂದು ಅವರನ್ನ ನಗಿಸಿದ್ರು. ಆ ಬಳಿಕ ಜೀ ಕನ್ನಡ ವಾಹಿನಿಯವರು ತಂದೆಯ ಜೊತೆ ಫೋನ್ ಕರೆ ಮೂಲಕ ಮಾತಾಡಿಸಿದ್ರು. ಈ ಸಂದರ್ಭದಲ್ಲಿ ನಿರಂಜನ್ ಅವರ ತಂದೆ ಜೊತೆ ಮಾತಾಡಿದ್ರು. ಮಗನ ಬಗ್ಗೆ ಅವರ ತಂದೆ ಸಾಕಷ್ಟು ಹೆಮ್ಮೆಯನ್ನ ಹೊರಹಾಕಿದ್ದಾರೆ. ಆ ಸಂದರ್ಭದ ವಿಡಿಯೋಗಳನ್ನ ವೀಕ್ಷಿಸಬಹುದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.